ಓಕೆ, ಇವಾಗಷ್ಟೇ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಮೇಲೆ ಬಂದೆ ಅಷ್ಟೇ. ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಸುಮಾರು ಜನ ಸ್ಕಿನ್ ಬಗ್ಗೆ ಕೇಳ್ತಾ ಇದ್ರಲ್ವ, ಇವಾಗ ಹೇಗೆ ಆಗಿದೆ. ನಾನು ಹೇಳಿದಾಗೆ ನಾನು ಆವಾಗ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತಾ ಇದ್ದೆ. ಯೂಸ್ ಮಾಡಿ ಆದಮೇಲೆ ಹೇಗಾಗಿದೆ ರಿಸಲ್ಟ್ ಹೇಳಿ, ಆಮೇಲೆ ನಾನು ತರಿಸ್ತೀನಿ ಹಾಗೆ ಅಂತೇಳಿ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರು. ಹಾಗಾಗಿ ನಾನು ಜಸ್ಟ್ ಹೀಗೇ ಕ್ಯೂರ್ ಸ್ಕಿನ್ನಿಗೆ ಯೂಸ್ ಮಾಡಿ ಆಲ್ಮೋಸ್ಟ್ 3 ತಿಂಗಳು ಮೇಲೇ ಆಯಿತು. ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಚಳಿಗಾಲ ಇರಲಿ, ಬೇಸಿಗೆಗಾಲದಲ್ಲಿ ನಿಮ್ಗೆ ಗೊತ್ತುಂಟು ಸ್ಕಿನ್ ಎಲ್ಲ ಹಾಳಾಗಿ ಹೋಗುತ್ತೆ. ಆದರೆ ನಾವು ಡೈಲಿ ಯೂಸ್ ಮಾಡಿದ್ರಿಂದ ಈ ಸಲ ನನ್ನ ಸ್ಕಿನ್ ಅಷ್ಟು ಹಾಳಾಗಲಿಲ್ಲ, ತುಂಬ ಚೆನ್ನಾಗಿತ್ತು. ಅದು ನನಗೆ ತುಂಬ ಖುಷಿ ಆಯಿತು. ಇಲ್ಲದ್ರೆ ನಿಮ್ಗೆ ಗೊತ್ತುಂಟು ಚಳಿಗಾಲ ಬೇಸಿಗೆಲ್ಲ ಈ ರೀತಿ ಸೀಸನ್ ಚೇಂಜ್ ಆಗುವಾಗ ಸ್ಕಿನ್ ಒಂಥರ ರಫ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಸಿಗೆಗಾಲದಲ್ಲಿ ಡ್ರೈ ಆಗುತ್ತೆ. ಆದರೆ ಮಾಯಿಶ್ಚರೈಸರ್ ಆಗಿ ತುಂಬ ಚೆನ್ನಾಗಿತ್ತು ಸ್ಕಿನ್. ಹಾಗಾಗಿ ಇದನ್ನು ನಿಮ್ಮ ಜೊತೆ ಮತ್ತೊಮ್ಮೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೀಗೇ ಜಸ್ಟ್ ಚೆಕ್ ಮಾಡೋಣ ಅಂತ ಹೋದೆ. ನೋಡಿ, ಮೊದಲು ನಾನು ಕ್ಯೂರ್ ಸ್ಕಿನ್ ಆರ್ಡರ್ ಮಾಡುವಾಗ ನನ್ನ ಸ್ಕಿನ್ ಯಾವ ರೀತಿ ಇತ್ತು ಅದರ ಬಗ್ಗೆ ಎಲ್ಲ ಡೀಟೇಲ್ ಇಲ್ಲಿದೆ. ನನ್ನ ಸ್ಕಿನ್ ಯಾವ ರೀತಿ ಇತ್ತು ಹಾಗೂ ಏನೆಲ್ಲ ಪ್ರಾಬ್ಲಮ್ ಇತ್ತು ಎಲ್ಲವನ್ನು ಇಲ್ಲಿ ನನಗೆ ಹಾಕಿದ್ದಾರೆ. ಅದನ್ನೇ ನೋಡ್ತಾ ಇದ್ದೆ. ಇವಾಗ ಜಸ್ಟ್ ಇನ್ನೊಮ್ಮೆ ಟೆಸ್ಟ್ ಮಾಡಿ ನೋಡೋಣ ಇವಾಗ ಹೇಗೆ ಚೇಂಜಸ್ ಆಗಿದಾ ಏನಾ ಅಂತ ಹೇಳಿ ಟೆಸ್ಟ್ ಮಾಡೋಣ ಅಂತೇಳಿ ಯೋಚಿಸಿದ್ದೀನಿ. ನಿಮ್ಮ ಮುಂದೆನೇ ನಾನು ಇವಾಗ ತೋರಿಸ್ತೀನಿ. ಈಗ ಮತ್ತೊಮ್ಮೆ ನನ್ನ ಮುಖವನ್ನು ನಾನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿ ನೋಡೋಣ ಏನು ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಸುಮಾರು ಟೈಮ್ ಆಯ್ತಲ್ವಾ ಯೂಸ್ ಮಾಡಿ. ಹಾಗೆ ಓಕೆ, ಇಲ್ಲಿ ನಾನು ಪುನಃ ಪರಿಶೀಲಿಸಿ ಅಂತ ಹೇಳಿ ಮಾಡ್ತೀನಿ. ಹಾಗೂ ಫ್ರಂಟ್ ಕ್ಯಾಮರಾ ಇಲ್ಲಿ ಆನ್ ಮಾಡಿ ಇಟ್ಟಿದ್ದೀನಿ. ಓಕೆ, ನಂದು ನೋಡಿ ಸ್ಕ್ಯಾನ್ ಆಗ್ತಾ ಉಂಟು ಫೋಟೋ. ನೋಡಿ, ಇವಾಗ ನೋಡಿ ಎಷ್ಟು ಕಮ್ಮಿ ಆಗಿದೆ. ಕೇವಲ 2 ಕಡೆ ಮಾತ್ರ ನಿಮಗೆ ಸ್ಕಿನ್ ಇದು ತೋರಿಸ್ತಾ ಇದ್ರು. ಇಲ್ಲೊಂದು ಸಣ್ಣ ಪಿಂಪಲ್ ಆಗಿದೆ, ಹಾಗಾಗಿ ಅದನ್ನು ತೋರಿಸ್ತಾ ಉಂಟು. ಆದ್ರೆ ಮೊದಲು ಎಲ್ಲ ಕಡೆ ನನಗೆ ಇಲ್ಲೆಲ್ಲ ಮಾರ್ಕ್ ಮಾಡಿದ್ರು. ಇವಾಗ ಈ ಸಲ ಸ್ಕಿನ್ ಟೆಸ್ಟ್ ಮಾಡುವಾಗ ನೋಡಿ ಕಂಪ್ಲೀಟ್ ಆಗಿ ನಂದು ಕ್ಯೂರ್ ಆಗಿದೆ, ನೋಡ್ಬಹುದು. ಇಲ್ಲದ್ರೆ ಇಲ್ಲೆಲ್ಲ ನೋಡಿ ಕಪ್ಪಾದಾಗೆ ಇಲ್ಲಿ ರೌಂಡ್ ಎಲ್ಲ ಕಡೆ ರೌಂಡ್ ಹಾಕಿದ್ರು. ಆದರೆ ಈ ಸಲ ಕೇವಲ 2 ಕಡೆ ಮಾತ್ರ ಉಂಟು. ಹಾಗೂ ತುಂಬ ಒಂದು 90% ಮೇಲೆ ನಂದು ಸ್ಕಿನ್ ತುಂಬ ಕ್ಯೂರ್ ಆಗಿದೆ. ಕೆಲವೊಮ್ಮೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಸ್ಕಿನ್ ಟೆಸ್ಟ್ ಮಾಡುವಾಗ ಗೊತ್ತಾಗುತ್ತೆ ಏನು ನಮ್ಮ ಸ್ಕಿನ್ ಮೇಲೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಹಾಗೆ ಇವಾಗ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇನ್ನು ನೆಕ್ಸ್ಟ್ ತುಂಬ ನಂದು ಸ್ಕಿನ್ ಒಳ್ಳೆಯದಾಗಿದೆ ಅಂತ ನನಗೆ ಕೂಡ ಎನಿಸ್ತದೆ. ಹಾಗಾಗಿ ನಾನೇನು ಮಾಡ್ತೀನಿ, ಇನ್ನು ಅದೆಲ್ಲ ಮೆಡಿಸಿನ್ ತಗೊಳ್ಬೇಕಂತ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಗೊತ್ತುಂಟು, ಅವರದ್ದು ಫೇಸ್ ಜೆಲ್ ಹಾಗೂ ಸನ್ಸ್ಕ್ರೀನ್ ಲೋಷನ್ ಉಂಟು ನೋಡಿ, ಅದನ್ನು ನಾನು ಕಂಟಿನ್ಯೂ ಇಡ್ತೀನಿ. ಯಾಕೆಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಅಲ್ಲ ನಾವು ಸನ್ಸ್ಕ್ರೀನ್ ಅಥವಾ ಫೇಸ್ ವಾಶ್ ಯೂಸ್ ಮಾಡೋದು, ಹೀಗೆ ನಾವು ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಆಲ್ರೆಡಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಮುಂದೆ ಕೂಡ ಅದನ್ನೇ ಯೂಸ್ ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ. ಯಾಕೆಂದರೆ ಇದರಿಂದ ನನ್ನ ಸ್ಕಿನ್ನಲ್ಲಿ ಆಲ್ಮೋಸ್ಟ್ ತುಂಬ ಬದಲಾವಣೆ ಆಗಿದೆ. ಹಾಗಾಗಿ ನಿಮಗೆ ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ಕ್ಯೂರ್ ಸ್ಕಿನ್ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ಬೋದು. ಒಳ್ಳೆ ಸರ್ಟಿಫೈಡ್ ಡಾಕ್ಟರ್ಸ್ ನಿಮಗೆ ಸಲಹೆಯನ್ನು ಇದರಲ್ಲಿ ಕೊಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ರೀತಿಯ ನಿಮಗೆ ಹೆದರಿಕೆ ರಿಸ್ಕ್ ಏನು ಕೂಡ ಇಲ್ಲ. ಓಕೆ, ಇಷ್ಟು ತನಕ ನನ್ನ ಮುಖದಲ್ಲಿ ಏನು ಪ್ರಾಬ್ಲಮ್ ಇತ್ತು ಅದು ಕ್ಯೂರ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಖಂಡಿತವಾಗ್ಲೂ ನಾನು ಕ್ಯೂರ್ ಸ್ಕಿನ್ನಿಗೆ ಹೋಗ್ತೀನಿ. ಅಲ್ಲೇ ನಾನು ಡಾಕ್ಟರ್ ಸಲಹೆಯನ್ನು ಕೇಳ್ತೀನಿ. ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮುಖಾಂತರ ನಾವು ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ನಮಗೆ. ತುಂಬ ನಮ್ಮ ಟೈಮ್ ಎಲ್ಲ ಕೂಡ ಉಳಿಯುತ್ತೆ. ಹಾಗಾಗಿ ನಿಮಗೆ ಕೂಡ ನಾನು ಅದನ್ನು ಹೇಳ್ತೀನಿ. ಎಲ್ಲ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಾನು ಇನ್ನೂ ಕೂಡ ಅದೇ ಸನ್ಸ್ಕ್ರೀನ್ ಹಾಗೂ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಯೂಸ್ ಮಾಡ್ತೀನಿ ಅಂತ ಎಣಿಸಿದ್ದೀನಿ. ನೀವು ಕೂಡ ನೋಡಿ ಟ್ರೈ ಮಾಡಿ. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಇರುತ್ತೆ. ನನ್ನ ಕೂಪನ್ ಕೋಡ್ ನೀವು ಯೂಸ್ ಮಾಡಿ. ಕೂಪನ್ ಕೋಡ್ ಯೂಸ್ ಮಾಡಿದರೆ 100 ರೂಪೀಸ್ ನಿಮಗೆ ಆಫ್ ಕೂಡ ಸಿಗುತ್ತೆ. ಯಾರು ಕೂಡ ಯೂಸ್ ಮಾಡಬಹುದು, ಗರ್ಲ್ಸ್ ಅಥವಾ ಬಾಯ್ಸ್ ಯಾರು ಕೂಡ ಇಲ್ಲಿ ನೀವು ಯೂಸ್ ಮಾಡಬಹುದು. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ನೀವು ಕೂಡ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟಲ್ಲಿ ಹೇಳ್ಬೋದು ನೀವು. ಇನ್ನು ಚಿಕನ್ 65 ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲ ಏನಿದ್ರೆ ಮುಂದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಇವಾಗ ನಾವು ನಿನ್ನೆ ಬಂದಿದ್ವಿ ನೋಡಿ ನೈಸ್ ಬ್ಯೂಟಿಗೆ ಹಾಗೂ ಪರಾಗ್ ಸೆಂಟರ್ಗೆ, ಅಲ್ಲಿ ಬಂದಿದ್ದೀವಿ. ಫ್ಲೈಟನ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವಳು ಆಟೋದಲ್ಲಿ ಬರ್ತಾಳೆ ಇವತ್ತು. ಅಮ್ಮ ಮಾರ್ಕೆಟಿಗೆ ಹೋಗಿದ್ದಾರೆ, ಅಮ್ಮ ಹಾಗೂ ಡ್ಯಾಡಿ ಇಬ್ಬರು ಕೂಡ ಬಂದಿದ್ದಾರೆ. ಇಲ್ಲಿ ವೆಯ್ಟ್ ಮಾಡ್ಲಿಕ್ಕೆ ಉಂಟಲ್ಲ ಸ್ವಲ್ಪ ಹೊತ್ತು, ಹಾಗಾಗಿ ಅವರು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿದ್ದಾರೆ. ನಾವಿಲ್ಲಿ ಫ್ಲೈಟನ್ಗೆ ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಇವತ್ತು ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು. ಡ್ಯಾಡಿಗೆಲ್ಲ ಕರ್ಕೊಂಡು ಸರ್ಪ್ರೈಸ್ ಆಗಿ. ಎಲ್ಲಿ ಗೊತ್ತುಂಟೆ, ಇವಾಗ ನಮ್ಮದು ಕಪ್ಪು ದಿನ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಡ್ಯಾಡಿ ನಾನ್ ವೆಜ್ ತಿನ್ನೋದಿಲ್ಲ 40 ಡೇಸ್ ಕೂಡ.
ಅವರಿಗೆ ನಾವು ಇವತ್ತು ಒಂದು ವೆಜ್ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಸುಮಾರು ದಿನದಿಂದ ಅವರು ಕರೀತಾ ಇದ್ದರು ಬನ್ನಿ ಅಂತ ಹೇಳಿ. ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಇವತ್ತು ಡ್ಯಾಡಿ ಬಂದಿದ್ದಾರೆ, ಹಾಗೆ ಡ್ಯಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿಯ ಫುಡ್ಡೆಲ್ಲ ಟೇಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಸರ್ಪ್ರೈಸ್ ವಿಸಿಟ್. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ತುಂಬ ಒಳ್ಳೊಳ್ಳೆ ಫುಡ್ ವೆರೈಟಿ ಇದೆ ಹಾಗೆ ಅಂತ ಹೇಳಿ ನಾನು ಅವ್ರದ್ದು ಪ್ರೊಫೈಲೆಲ್ಲ ನೋಡಿದ್ದೆ. ಚೆನ್ನಾಗಿರ್ಬೋದು. ಹೇಗಿದೆ ನಾನು ಅಲ್ಲಿ ಹೋಗಿನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡೋಣ. ಯಾಕೆಂದರೆ ನಾನ್ ವೆಜ್ ರೆಸ್ಟೋರೆಂಟ್ ತುಂಬ ಹೋಗ್ತೀವಿ, ನಾವು ಹೋಗಿದ್ದೀವಿ ಎಲ್ಲ ಗೊತ್ತುಂಟು. ಆದರೆ ವೆಜ್ ರೆಸ್ಟೋರೆಂಟ್ ತುಂಬ ಕಮ್ಮಿ ಹೋಗೋದು ಕೂಡ. ಹಾಗೂ ಅಷ್ಟು ಒಳ್ಳೆ ನಮಗೆ ಎಲ್ಲಿ ಕೂಡ ಫುಡ್ ನಾವು ಇದು ಮಾಡಲಿಲ್ಲ, ಹೋಗಲೇ ಇಲ್ಲ ಹೆಚ್ಚಾಗೆಲ್ಲ ವೆಜ್ ರೆಸ್ಟೋರೆಂಟ್ ಎಲ್ಲಿ ಹೋಗೋದೇ ಇಲ್ಲ ನಾವು. ಕಮ್ಮಿ, ತುಂಬ ಕಮ್ಮಿ. ಶೀತದಿಂದ ಮಾತಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ ನನಗೆ. ಕಣ್ಣೆಲ್ಲ ನೋಡಿ ಕೆಂಪಾಗಿದೆ. ಇವಾಗಷ್ಟೇ ನಿದ್ದೆಯಿಂದ ಎದ್ದು ಬಂದಾಗ ಉಂಟು. ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಫ್ಲೈಟ ಬರ್ಬೋದು. ಅವಳನ್ನು ಕರ್ಕೊಂಡು ಹೋಗಿ ಡ್ರೆಸ್ ಶಾಪ್ ಅದೆಲ್ಲ ಮಾಡಿ ಡಿಸೈನರ್ ಯಾವ ಸ್ಟೈಲ್ ಹೊಲಿಸ್ತೀನಿ ಅದೆಲ್ಲ ನಾನು ಹೊಲಿದಾದ್ಮೇಲೆ ನಿಮ್ಮ ಜೊತೆ ತೋರಿಸ್ತೀನಿ. ಯಾಕಂದರೆ ಈಗ ತೋರಿಸಿದ್ರು ಅದು ಹಾಕುವಾಗನೇ ಗೊತ್ತಾಗೋದು, ತೋರಿಸೋದು ವೇಸ್ಟ್ ಅಲ್ವಾ. ನಾನು ಹಾಕಿದಾಗ ನೋಡೋಣ ಚೆಂದ ಕಾಣುತ್ತಾ ಇಲ್ವಾ ನನಗೂ ಗೊತ್ತಿಲ್ಲ, ಹೇಗಾಗುತ್ತೆ ನೋಡೋಣ. ಓಕೆ, ಇವಾಗ ನಾವು ಡ್ರೆಸ್ ಚೂಸ್ ಮಾಡ್ತಾ ಇದ್ದೀವಿ. ನಾನು ಈ ಶಾಪ್ ಆಲ್ರೆಡಿ ತೋರಿಸಿದೆ ನಿಮಗೆ. ಇಲ್ಲಿ ನೋಡಿ, ನಿಮಗೆ ಬಂಡಲಲ್ಲಿ ಮೆಟೀರಿಯಲ್ ಎಲ್ಲ ಇರುತ್ತೆ. ನಿಮಗೆ ಯಾವ ಪೀಸ್ ಬೇಕು, ಯಾವ ಡಿಸೈನ್ ಬೇಕು ಮೊದಲೇ ನೀವು ಚೂಸ್ ಮಾಡಿ ಆಮೇಲೆ ಇಲ್ಲಿ ಬಂದು ನೀವು ಮ್ಯಾಚ್ ಮಾಡಿ ಹುಡುಕಬೇಕಾಗುತ್ತೆ. ತುಂಬ ನಮಗೆ ಟಯರ್ಡ್ ಆಯಿತು. ಯಾಕೆ ಗೊತ್ತುಂಟ, ಒಂದು ಹುಡುಕ್ಲಿಕ್ಕೆ ಉಂಟು ನೋಡಿ ನಮಗೆ ಕೆಲವು ಅದಕ್ಕೆ ಬೇಕಾಗಿರುವಂಥ ಮ್ಯಾಚಿಂಗ್ ತುಂಬ ಕಷ್ಟ ಆಯಿತು ಈ ಸಲ. ಹಾಗೆ ಒಂದು 3 ಗಂಟೆ ನಾವು ಈ ಶಾಪಲ್ಲಿ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಕಷ್ಟ ಆಯಿತು, ನಿಂತು ಸಾಕಾಗಿ ಹೋಗಿತ್ತು. ಓಕೆ, ಬಟ್ಟೆದು ನಮ್ಮದು ಇಷ್ಟು ಹೊತ್ತಾಯಿತು ಹೋಗಿದ್ದು. ಇವಾಗ ರೆಸ್ಟೋರೆಂಟಿಗೆ ಹೇಳಿದ್ದೆ ನೋಡಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಅಮ್ಮ, ಡ್ಯಾಡಿ, ರಾಯ್ಸ್ಟನ್, ನಾನು ಇಷ್ಟೇ ಮಂದಿ. ಮತ್ತೆ ಮಕ್ಕಳು ಬರಲಿಲ್ಲ, ಅವರಿಗೆ ಎಕ್ಸಾಮ್ ಎಲ್ಲ ಉಂಟು, ಕಲಿಲಿಕ್ಕೆ ಉಂಟು, ಹೀಗೆ ಅಂತ ಹೇಳಿ. ಹಾಗೆ ನಾವು ಹೋಗ್ತಾ ಇದ್ವಿ. ಅಲ್ಲಿಗೆ ಹೋಗಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೆಸ್ಟೋರೆಂಟಿಗೆ ಹೋಗೋದು, ನಾನು ಹೇಗಿದೆ ಏನು ಎಲ್ಲವನ್ನು ತೋರಿಸ್ತೀನಿ. ಓಕೆ, ನಾವಿವಾಗ ಬಂದಿದ್ದೀವಿ. ಇಲ್ಲಿ ಕೊಟ್ಟಾರ ಚೌಕಿ ಹತ್ರ ಇದು ಬರುತ್ತೆ, ಹೈವೇಯಲ್ಲೇ ಬರುತ್ತೆ. ಕೊಟ್ಟಾರದಿಂದ ಕುಂಟಿಗಾನ ಹೋಗ್ತೀವಿ ನೋಡಿ, ಅದರ ಹೈವೇಯಲ್ಲೇ ಉಂಟು. ಓಕೆ, ಇದರ ಹೆಸರು ಹೌಸ್ ಆಫ್ ಶೆಫ್ ಪ್ಯೂರ್ ವೆಜ್. ಇವರಿಗೆ ಮ್ಯಾನೇಜರ್ ವಿಶಾಲ್ ಅಂತ ಹೇಳಿ. ನೀವು ಇಲ್ಲಿ ಬಂದರೆ ಎಲ್ಲರೂ ತುಂಬ ಚೆನ್ನಾಗಿ ನಿಮಗೆ ಟ್ರೀಟ್ ಮಾಡ್ತಾರೆ. ಡಿಫ್ರೆಂಟ್ ರೀತಿಯ ನಿಮಗೆ ವೆರೈಟಿ ಆಫ್ ಫುಡ್ ಇಲ್ಲಿ ಸಿಗುತ್ತೆ ಪ್ಯೂರ್ ವೆಜ್ಜಲ್ಲಿ. ನೀವು ಎಲ್ಲಿ ಕೂಡ ತಿನ್ಲಿಕ್ಕಿರ್ಲಿಕ್ಕಿಲ್ಲ ಬೇರೆ ಕಡೆ, ಅದು ಇಲ್ಲಿ ನಿಮಗೆ ಸಿಗುತ್ತೆ. 900 ತನಕ ನಿಮಗೆ ಡಿಶಸ್ ಇಲ್ಲಿ ಸಿಗುತ್ತಂತೆ. ಹಾಗಾಗಿ ನೀವು ಖಂಡಿತ ಬಂದು ಟ್ರೈ ಮಾಡಿ. ಹೈವೇ ಆದ್ದರಿಂದ ತುಂಬ ಸೌಂಡ್ ಉಂಟು ಇಲ್ಲಿ. ನೀವು ಇಲ್ಲೇ ಬಂದು ತಿನ್ಬೇಕಂತ ಏನಿಲ್ಲ, ಅವರ ಸರ್ವಿಸಸ್ ಕೂಡ ಉಂಟು. ಔಟ್ಡೋರ್ ಕ್ಯಾಟ್ರಿಂಗ್, ಈವೆಂಟ್ಸ್, ಪಾರ್ಟೀಸ್ ಇಂಥದಕ್ಕೆಲ್ಲ ನಿಮಗೆ 300+ ಮೆನು ವೆರೈಟೀಸ್ ಕೂಡ ಇಲ್ಲಿ ಉಂಟು. ವಾವ್, ಇವಾಗ ನಾವು ಎಂಟರ್ ಮಾಡ್ತಾ ಇರೋದು AC ರೂಮ್. ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ. ಕೆಳಗಡೆ ನಿಮಗೆ ಗಾರ್ಡನಿಂಗ್ ವ್ಯೂ ಕೂಡ ಉಂಟು. ಮೇಲ್ಗಡೆ AC ರೂಮ್ ಬೇಕಿದ್ರೆ AC ರೂಮ್ ಕೂಡ ಉಂಟು. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ನಿಮಗೆ ಸೀಟ್, ಸೋಫಾ ಎಲ್ಲನೂ ಉಂಟು. ಹಾಗೂ ಮೆಂಬರ್ಸ್ ನೀವು ಎಷ್ಟು ಬರ್ತೀರಾ, 5 ಮೆಂಬರ್ಸ್, 2 ಮೆಂಬರ್ಸ್, 3 ಮೆಂಬರ್ಸ್, ಫ್ಯಾಮಿಲಿ, ಹೀಗೆ ಕೂತ್ಕೊಳ್ಳಿಕ್ಕೆ ನಿಮಗೆ ಒಳ್ಳೆ ಸ್ಪೇಸ್ ಚೆನ್ನಾಗಿದೆ, ನೋಡ್ಬೋದು ನೀವು. ಫಸ್ಟಿಗೆ ಇವಾಗ ನಾನು ಮೆನು ಚೆಕ್ ಮಾಡ್ತಾ ಇದ್ದೀನಿ.
ಓಕೆ, ಮೆನು ನೋಡಲಿಕ್ಕೆ ಹೋದರೆ ಇಲ್ಲಿ ಸುಮಾರು ಯಾವುದು ನಾವು ಕೇಳದ್ದೇ ಸುಮಾರು ಉಂಟು. ಇಲ್ಲಿ ಕರಾರ ಪಾಲಕ್ ಅಂತೆ, ಮಟ್ರಿ ಸ್ಪಿರಿಟ್, ನಾಚೋಸ್ ಪಾಪ್ಡಿ ಚಾಟ್, ಹರಬರ ಕಬಾಬ್ ಎಲ್ಲ ತಿಂದಿದ್ದೀವಿ. ಅಮೆರಿಕನ್ ಕಾರ್ನ್ ಸಿಗರ್ ರೋಲ್ ಅಫೋರ್ಡೆಬಲ್ ಪ್ರೈಸ್ ಅಲ್ವಾ, ತುಂಬ ಹೈ ಪ್ರೈಸ್ ಏನಿಲ್ಲ, ನಮಗೆ ಬೇಕಿದ್ದು ಅದೇ ಅಲ್ವಾ. ಪನ್ನೀರ್, ಮಶ್ರೂಮು, ಕಾಲಿಫ್ಲವರ್ ತುಂಬ ಉಂಟು, ಬೇಬಿ ಕಾರ್ನ್. ನಿಮಗೆ ಚಾಟ್ಸ್ ಅಥವಾ ಈವ್ನಿಂಗ್ ಟೈಮಲ್ಲಿ ನಮಗೆ ಇಂಥದ್ದೆಲ್ಲ ತಿನ್ನಲಿಕ್ಕೆ ತುಂಬ ಆಸೆ ಆಗೋದು. ಹೆಚ್ಚಾಗಿ ನಾವೇನು ಮಾಡ್ತೀವಿ, ಎಲ್ಲಾದರೂ ಗೋಬಿ ಮಂಚೂರಿ ಅಂಥದ್ದೆಲ್ಲ ತಿಂತೀವಿ. ಆದರೆ ಇಲ್ಲೆಲ್ಲ ಬಂದು ಸ್ವಲ್ಪ ಡಿಫ್ರೆಂಟ್ ರೀತಿ ಟೇಸ್ಟ್ ಮಾಡಲಿಕ್ಕೆ ನಮಗೆ ಸಿಗುತ್ತೆ, ಟ್ರೈ ಮಾಡ್ಬೋದು ನೀವು. ನಾನು ನೋಡಲಿಕ್ಕೆ ಹೋದರೆ ದೊಡ್ಡ ಕುಕ್ಕೆ ಉಂಟು ಇಲ್ಲಿ. ನೂಡಲ್ಸಲ್ಲಿ ಸುಮಾರು ವಿಧ ಉಂಟು, ದಾಲ್, ರಾಜ್ಮಾ. ಇಷ್ಟು ಮಾತ್ರ ಅಲ್ಲ, ನಿಮಗೆ ರೈಸ್ ಕೂಡ ಸಿಗುತ್ತೆ, ವೆಜಿಟೇಬಲ್ ಫ್ರೈಡ್ ರೈಸ್, ಚಿಲ್ಲಿ ಬೇಸಿಲ್ ರೈಸ್, ಗಾರ್ಲಿಕ್ ಫ್ರೈಡ್ ರೈಸ್, ಸೂಪ್ಸ್ ಉಂಟು, ಮೋಮೋಸ್ ಉಂಟು, ಕುಲ್ಚಾ ನೋಡಿ, ಕುಲ್ಚಾ ಉಂಟು, ತಂದೂರಿ ರೊಟ್ಟಿ, ನಾನ್, ಬಟರ್ ನಾನ್, ರುಮಾಲಿ ರೊಟ್ಟಿ, ಡೆಸರ್ಟ್ ಕೂಡ ಉಂಟು, ಚಾಕ್ಲೇಟ್ ಪೇಸ್ಟ್ರಿ, ಮ್ಯಾಂಗೋ ಪೇಸ್ಟ್ರಿ. ಓಕೆ, ಇದು ಇವರದ್ದು ಲೋಗೋ. ನಾನು ಹೇಳಿದಾಗಿಲ್ಲಿ ನಾವು ಇವಾಗ ಕೂತ್ಕೊಂಡಿರೋದು ಎ ಸಿ ರೂಮ್. ಎಲ್ಲಿ ಉಂಟು ನೋಡಿ, ಇಂಟೀರಿಯರ್ ಸೂಪರ್ ಇದೆ. ಹಾಗೂ ಕೆಳಗಡೆ ಕೆಲವರಿಗೆ ಫ್ಯಾಮಿಲಿಯೊಂದಿಗೆ ಎ ಸಿ ರೂಮಲ್ಲಿ ಕೂತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗುವಂಥದ್ದು ಪ್ಲೇಸ್ ಉಂಟು, ಇಲ್ಲಿ ಸ್ಪೇಸ್ ಚೆನ್ನಾಗಿದೆ. ಹಾಗೂ ಕೆಳಗಡೆ ಕೆಲವರಿಗೆ ಗಾರ್ಡನ್ ವ್ಯೂ ಅಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟ ಇರುತ್ತೆ, ಅಂಥವ್ರಿಗೆ ಆ ರೀತಿದು ಕೊಟ್ಟಿದ್ದಾರೆ. ಹಾಗೂ ಕೆಳಗಡೆ ನಿಮಗೆ ಚಾಟ್ಸ್ ಎಲ್ಲ ಬೇಕಿದ್ದರೆ ಇಲ್ಲಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಈ ಸೆಕ್ಷನಲ್ಲಿ. ಟೋಟಲ್ ಆಗಿ ಒಂದು 3 ಕಿಚನ್ ಉಂಟು ಇಲ್ಲಿ. ಇಲ್ಲಿ ನಿಮಗೆ ಚಾಟ್ ಎಲ್ಲ ಸಿಗುವಂಥದ್ದು. ಹಾಗೆ ಇನ್ನೊಂದು ಕೆಳಗಡೆ ಇನ್ನೊಂದು ಕಿಚನ್ ಉಂಟು, ಅಲ್ಲಿ ನಿಮಗೆ ನಾರ್ಮಲ್ ಫುಡ್ ಎಲ್ಲ ಸಿಗುತ್ತೆ. ಹಾಗೂ ಮಾಸ್ಟರ್ ಕಿಚನ್ ಅಂತ ಹೇಳಿ ಬೇರೊಂದುಂಟು. ಇವರಿಲ್ಲಿಯ ಶೆಫ್. ಓಕೆ, ವಾವ್, ಇದು ನೋಡಿ, ಇದು ಕಾಂಪ್ಲಿಮೆಂಟ್ರಿ ಅಂತೆ. ಅಂದರೆ ಇಲ್ಲಿ ಯಾರು ಬರ್ತಾರೆ ಎಲ್ರಿಗೂ ಸಿಗುತ್ತೆ ಅಂತ. ಇದು ಪಾಪಡ್ ರೀತಿ ಉಂಟು, ಅದಕ್ಕೆ ಒಂದು ಗ್ರೀನ್ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಅಂದರೆ ನಾನು ಹೇಳಿದೆ ನೋಡಿ, ಯಾರಿಲ್ಲಿ ಕಸ್ಟಮರ್ ಬರ್ತಾರೆ ಅವರಿಗೆಲ್ಲರಿಗೂ ಕಾಂಪ್ಲಿಮೆಂಟ್ರಿ ಆಗಿದ್ದು ಸಿಗುತ್ತೆ ಫಸ್ಟಿಗೆ. ನೀವು ಕೂಡ ಬಂದು ತಿನ್ನಿ. ಪಾಪಡ್ ಇಲ್ಲಿ ನಾನು ಯಾವುದೇ ರೀತಿಯ ಪ್ರಮೋಷನ್ಗೆ ಅಂತ ಬರಲಿಲ್ಲ. ನಾನು ಅವತ್ತೇ ಹೇಳಿದ್ದೆ, ಇವಾಗ ಡ್ಯಾಡಿ ಹೆಚ್ಚಾಗಿ ವೆಜ್ ತಿಂತಾ ಇದ್ದಾರೆ. ಈ ರೆಸ್ಟೋರೆಂಟ್ ಅವರು ನನಗೆ ಇನ್ವೈಟ್ ಕೂಡ ಮಾಡಿದರು, ಆದರೆ ನಾನು ವಿಸಿಟ್ ಮಾಡಿರಲಿಲ್ಲ. ನಾವು ಹೆಚ್ಚಾಗಿ ಎಲ್ಲ ನಾನ್ ವೆಜ್ ರೆಸ್ಟೋರೆಂಟ್ಗೆ ಹೋಗ್ತಾನೆ ಇರ್ತೀವಿ. ಆದರೆ ಡ್ಯಾಡಿಗೆ ನಾವು ಅಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಕೂಡ ಆಸೆ ಇರುತ್ತಲ್ವ. ಹಾಗೆ ನಾನು ಇಲ್ಲಿ ವೆಜ್ ರೆಸ್ಟೋರೆಂಟ್ಗೆ ಇಲ್ಲಿ ಒಳ್ಳೆ ಫುಡ್ ಇರುತ್ತೆ ಅಂತ ಹೇಳಿ ಕೇಳಿ ಬಂದಿದ್ದೀನಿ. ಹಾಗಾಗಿ ಏನಾದರೂ ಇದೇ ಅದೇ ಪ್ರಾಂಪ್ಟಾಗಿ ನಾನು ನಿಮ್ಮ ಜೊತೆ ಯಾವಾಗಲೂ ರಿವ್ಯೂ ಕೊಟ್ಟಿದ್ದೀನಿ. ಈ ಸಲ ಕೂಡ ಸೇಮ್ ಅದೇ ರೀತಿ ಮಾಡ್ತೀನಿ. ಓಕೆ, ಇದು ಬನಾರಸಿ ಚಾಟ್ ಅಂತ ಇಲ್ಲಿದು ಫೇಮಸ್ಸು. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಹಾಗೂ ಗಾರ್ನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸಣ್ಣ ಫ್ಲವರ್ ಕೂಡ ಇಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ನೀವು. ಚೆನ್ನಾಗಿದೆ ಅಲ್ವಾ? ಬಿಸಿ ಬಿಸಿ ಉಂಟು. ಓಕೆ, ಇದೊಂದು ಚಾಟ್, ಆಲೂ ಟಿಕ್ಕಿ ಎಲ್ಲ ಹಾಕಿ ಇಲ್ಲಿ ಮಾಡಿದ್ದಾರೆ, ನೋಡ್ಬೋದು. ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಾ ಉಂಟು. ಸ್ಪೈಸಿ ಸ್ವೀಟ್ ಎಲ್ಲ ಆಗಿ ತುಂಬ ಚೆನ್ನಾಗಿದೆ. ಇದು ಅನಾರ್ದಾನ ಹಾಕಿದ್ದಾರೆ, ದಾಳಿಂಬೆ, ನೆಕ್ಸ್ಟ್ ಚಟ್ನಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಟ್ಟ ಮೀಠ ರೀತಿ ಉಂಟು, ತುಂಬ ಚೆನ್ನಾಗಿದೆ ಚಾಟ್. ದಹಿ ಹಾಕಿದ್ದಾರೆ ಮೇಲ್ಗಡೆಯಿಂದ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೀವು ಕೂಡ. ಏನು ಗೊತ್ತಾ, ಇಲ್ಲಿ ನೀವು ಬಂದರೆ ಬೇರೆ ಬೇರೆ ರಾಜ್ಯದ್ದು ಒಂದು ಫುಡ್ ತಿನ್ನುವಂಥ ಚಾನ್ಸ್ ನಿಮಗೆ ಸಿಗುತ್ತೆ. ಕಿನೋವಾ ಸ್ಪ್ರೌಟ್ಸ್ ಸಲಾದ್. ಇದು ಕಿನೋವಾ ರೈಸ್ ಹಾಕಿದ್ದಾರೆ, ಐ ಫೈಬರ್ ಹಾಗೂ ಮಿನರಲ್ಸ್ ಇರುವಂಥದ್ದು. ಹಾಗೂ ನೆಕ್ಸ್ಟ್ ಇದಕ್ಕೆ ಉಂಟು ಮೊಳಕೆ ಬಂದ ಹೆಸರು ಕಾಳು, ಇದನ್ನೆಲ್ಲ ಹಾಕಿ
ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು, ಹೆಲ್ತಿಗೆ ಒಳ್ಳೆಯದು, ವೆಯ್ಟ್ ಲಾಸ್ ಎಲ್ಲದಕ್ಕೂ ನೀವು ಇದನ್ನು ಮಾಡಿ ತಿನ್ಬೋದು. ಲೆಮನ್ನು, ಆನಿಯನು, ಓಕೆ, ಇದೇನಪ್ಪ ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಎನಿಸ್ಬೇಡಿ. ಇದು ಇವರ ಮಾಸ್ಟರ್ ಕಿಚನ್. ಏನು ಗೊತ್ತಾ, ನಾವು ಹೆಚ್ಚಾಗಿ ರೆಸ್ಟೋರೆಂಟಲ್ಲಿ ಎ ಸಿ ರೂಮಲ್ಲೆಲ್ಲ ಕೂತ್ಕೊಂಡು ತಿಂತೀವಿ, ಆದರೆ ಒಳಗಡೆ ಯಾವ ರೀತಿ ಅವರ ಕೆಲಸ ಮಾಡ್ತಾರೆ, ಏನೆಲ್ಲ ನಡೆಯುತ್ತೆ ಒಂದು ನೋಡುವ ಒಂದು ಸಣ್ಣ ಇಂಟ್ರೆಸ್ಟ್ ಎಲ್ಲರಿಗಿರುತ್ತಲ್ವ, ಕ್ಯೂರಿಯಾಸಿಟಿ ಅಂತ ಹೇಳ್ತಾರೆ ಆ ರೀತಿ. ಹಾಗೆ ನನಗೆ ಕೂಡ ತುಂಬ ಇಷ್ಟ ಕಿಚನ್ ನೋಡೋದು, ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇದೆಲ್ಲ ನೀವೆನಿಸ್ಬೋದು ನನಗೆ ಮಾತ್ರ ತೋರಿಸ್ತಾರಂತ. ಹಾಗೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ಆದರೆ ನಿಮಗೂ ಅವರು ವಿಸಿಟ್ ಕೊಡ್ತಾರೆ, ಕಿಚನ್ ಒಳಗೆ ಎಂಟ್ರಿ ಕೊಡ್ತಾರೆ. ಅದೊಂದು ಬೆಸ್ಟ್ ಥಿಂಗ್. ಇಲ್ಲಿ ನೋಡಿ ಒಳ್ಳೊಳ್ಳೆ ಸೂಪ್ ಘಮ ಪರಿಮಳ ಬರ್ತಾ ಉಂಟು. ನಿಮಗೆ ಇಷ್ಟವಾದ ಬೇರೆ ಬೇರೆ ವೆರೈಟಿಯ ಸೂಪ್ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇಲ್ಲಿ ಇವಾಗ ಕ್ಯಾಲಿಫೋರ್ನಿಯಾ ರೈಸ್ ರೋಲ್ ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ಯೂಟ್ಯೂಬಲ್ಲಿ ನೋಡಿರ್ತೀನಿ ನಾನು, ಆದರೆ ಇವತ್ತು ನನ್ನ ಕಣ್ಣ ಮುಂದೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕಿನೂರಿ ಶೀಟ್ ತೊಗೊಂಡಿದ್ದಾರೆ, ಅದರ ಮೇಲೆ ಜಪಾನೀಸ್ ಸ್ಟಿಕ್ ರೈಸ್ ಅಂತ ಸಿಗುತ್ತೆ ನೋಡಿ, ಅದನ್ನು ಹಾಕ್ತಾ ಇದ್ದಾರೆ. ನೋಡಿ ಈ ರೀತಿ ಹಾಕಿ ಟೈಟಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಹಾಗೂ ಇದನ್ನು ರೋಲ್ ಮಾಡ್ತಾರೆ. ಆಮೇಲೆ ಯಾವ ರೀತಿ ಮಾಡ್ತಾರೆ ಕರೆಕ್ಟಾಗಿ ನೋಡಿ. ರೋಲ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಮ್ಯಾಂಗೋ ಮಯೋನೀಸ್ ಅಂತ ಉಂಟು ನೋಡಿ, ಅದನ್ನು ಹಾಕ್ತಾ ಇದ್ದಾರೆ. ಹಾಗೂ ಪಿಕ್ಕಲ್, ಇದು ಯಾವುದ್ರದ್ದು ಗೊತ್ತಾ, ಕ್ಯಾಪ್ಸಿಕಮ್, ಕುಕುಂಬರ್, ಕ್ಯಾರೆಟ್, ಇದನ್ನೆಲ್ಲ ಸಾಲ್ಟ್ ನೀರಲ್ಲಿ ಹಾಗೂ ಸಿರ್ಕ ಎಲ್ಲ ಹಾಕಿ ಒಂದು ದಿನ ಬಿಟ್ಟಿರ್ತಾರಂತೆ. ನೆಕ್ಸ್ಟ್ ಡೇ ಅವರು ಈ ರೀತಿ ಯೂಸ್ ಮಾಡ್ತಾರೆ ಅದನ್ನು. ಹಾಗೂ ಟೈಟಾಗಿ ಇದನ್ನು ರೋಲ್ ಮಾಡ್ತಾರೆ ನೋಡಿ ಹೀಗೆ. ಒಂದೊಂದು ಶೆಫ್ ಒಂದೊಂದು ಫುಡ್ಡನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾರೆ, ನೀವು ನೋಡ್ಬೋದು. ನನಗೆ ಇವರ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಎಲ್ಲದಕ್ಕೂ ಅವರು ನ್ಯಾಚುರಲ್ ಫ್ಲವರಿಂದ ಗಾರ್ನಿಷಿಂಗ್ ಮಾಡ್ತಾರೆ, ನೋಡ್ಬೋದು ನೀವು. ಓಕೆ, ರೈಸ್ ಊಟ ಮಾಡಿರ್ಬೋದು ನೀವು ಸುಮಾರು ಸಲ, ಆದರೆ ಈ ಸಲ ಇದು ಒಂಥರ ಸ್ಪೆಷಲ್. ಮನೋಜ್ ಶೆಫ್ ಅವರು ಮಾಡಿದ್ದಾರೆ, ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ. ದಿಸ್ ಇಸ್ ಕ್ಯಾಲಿಫೋರ್ನಿಯಾ ರೋಲ್, ದಿಸ್ ಒನ್ ಇಸ್ ವಸಾಬಿ, ದಿಸ್ ಇಸ್ ಕಿಕುಮನ್ ಸೋಯಾ, and this is sushi, rice, nori seed, and filling cucumber, carrot, and capsicum. Yeah. And it's if you are having sushi, then please always have sushi with wasabi. Wasabi, yeah. This one green one. It is very spicy, but not too sticky. Or it will give a good combination with this cucumber. Okay, ಇವರು ಕೂಡ ಶೆಫ್. ಶಾಯದ್ ಅವರ ರೆಸಿಪಿ. Yes, ma'am. ಹಾಂ, ಇವ್ರ ಮೇಯ್ನ್ ಅಂದರೆ ಇವರು ಅವರಿಗೆ ಅಸಿಸ್ಟ್ ಮಾಡಿದ್ದಾರೆ, ಅವ್ರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಣ್ಣ ಇದು ಲೀವ್ಸ್ ರೀತಿ ಕಾಣ್ತಾ ಉಂಟು. ಇದು ಸ್ಪೈಸಿ ಚಟ್ನಿ ಅಂತೆ. ವಸಾಬಿ ಸುಶಿ ನೇಮ್ ಇಸ್ ವಸಾಬಿ. ವಸಾಬಿ ಅಂತೆ. ನಿಮಗೆ ಒಂಥರ ಸಣ್ಣ ಲೀವ್ಸ್ ರೀತಿ ಕಾಣ್ತಾ ಉಂಟು, ಸ್ಪೈಸಿ ಉಂಟಿದು ನೋಡಿ. ಇದ್ರೊಟ್ಟಿಗೆ ಇದು ಹಾಗೂ ಇದು ಎರಡು ಬೆಸ್ಟ್ ಆಗುತ್ತೆ. ಓಕೆ, ಇದನ್ನು ಹೀಗೆ ತಿನ್ನೋದಲ್ಲ ನೋಡಿ. ಕಿಕುಮನ್ ಸೋಯಾ ಉಂಟು ನೋಡಿ, ಅದನ್ನು ಇದರ ಮೇಲೆ ಈ ರೀತಿ ನಾವು ಹಾಕಬೇಕು. ಆಮೇಲೆ
ವಸಬಿ ಪೇಸ್ಟ್ ಉಂಟು ನೋಡಿ, ಅದನ್ನು ಹಾಕಿ ಆ ಮ್ಯಾಂಗೋ ಮಯೋಂದಿಗೆ ಒಂದು ಬೈಟ್ ನಾವು ತಿನ್ನಬೇಕು. ನೋಡೋಣ, ಎನಿಸುವಾಗ ವಾವ್ ಅಂತ ಎನಿಸ್ತಾ ಉಂಟು. ತಿಂದು ನಾನು ನೋಡ್ತೀನಿ. ಓಕೆ, ಇವಾಗ ಇದು ಸೀದಾ ಬಾಯಿಗೆ. How are you feeling? That spicy one is, it will give you. ಎಷ್ಟಿದೆ Mango mayo taste, cucumber soya taste, everything is ಸೂಪರ್. ನನಗಂತೂ ತುಂಬ ಗ್ರೇಟ್ ಅನ್ನಿಸ್ತು ಇದರ ಟೇಸ್ಟ್. ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಓಕೆ, ಚೆನ್ನಾಗಿದೆ. ಇಲ್ಲಿ ಬಂದರೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ. ಕೇವಲ ಚೈನೀಸ್, ಜಪಾನೀಸ್ ಈ ರೀತಿ ಮಾತ್ರ ಅಲ್ಲ, ಇಲ್ಲಿ ನೀವು ನೋಡ್ಬೋದು ರುಮಾಲಿ ರೊಟ್ಟಿ, ತಂದೂರ್ ರೊಟ್ಟಿ, ನಾನ್, ಕುಲ್ಚಾ, ಈ ರೀತಿ ಹಲವು ರೀತಿಯ ನಿಮಗೆ ಫುಡ್ ಇಲ್ಲಿ ಸಿಗುತ್ತೆ. ಬ್ರೆಡ್ ಕೂಡ ನಿಮಗೆ ಇಲ್ಲೇ ಓವನಲ್ಲಿ ಎಲ್ಲ ಮಾಡ್ತಾರೆ. ಇದು ಇವಾಗ ನಾನು ವಿಸಿಟ್ ಮಾಡ್ತಾ ಇರೋದು ಮಾಸ್ಟರ್ ಕಿಚನ್. ಇದು ನೋಡ್ತಾ ಇದ್ದೀರಲ್ಲ. ಅಮೃತ್ಸರಿ ಮಲಾಯ್ ಕೋಫ್ತಾ ಉಂಟು, ಹಾಗೂ ಪನೀರ್ದು ಸುಮಾರು ವೆರೈಟಿ ಉಂಟು. ಇಲ್ಲಿ ಪನೀರ್ ಚಟ್ಟಿನಾಡ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ತಂದೂರಲ್ಲಿ ಮಾಡುವಂಥ ಸುಮಾರು ವೆರೈಟಿ ಕೂಡ ನಿಮಗಿಲ್ಲಿ ಸಿಗುತ್ತೆ. ಓಕೆ, ಇವರು ರಾಕೇಶ್ ಶೆಟ್ಟಿ ಅಂತ ಹೇಳಿ ಹೌಸ್ ಆಫ್ ಶೆಫ್ ಇದು ಓನರ್ ಇವರು. ಓಕೆ, ಇಲ್ಲಿ ನಿಮಗೆ ಎಲ್ಲ ವೆರೈಟಿಯ ಸಿಸ್ಲರ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಇದು ತಂದೂರಿ ಸಿಸ್ಲರ್. ಇದರಲ್ಲಿ ಎಲ್ಲ ಉಂಟು. ಪನ್ನೀರ್ ಉಂಟು, ಸೋಯಾ ಉಂಟು, ಹಾಗೂ ಮಶ್ರೂಮ್ ಉಂಟು, ಬ್ರೋಕ್ಲಿ. ಇದು ಬ್ರೋಕ್ಲಿ ಹಾಕಿದ್ದಾರೆ. ಸೂಪರ್ ಇದೆ ಅಲ್ವಾ ನೋಡಲಿಕ್ಕೆ. ಸೋಯಾ ಚಾಪ್, ಇದು ಸೋಯಾ ಚಾಪ್, ಇದು ಪನ್ನೀರ್, ಇದು ಮಶ್ರೂಮ್, ಹಾಗೂ ಇದು ಬ್ರೋಕ್ಲಿ.
ಸೂಪರ್ ಇದೆ. ಪನ್ನೀರ್ ಸಾಫ್ಟ್ ಅಂದರೆ ಸಾಫ್ಟ್ ಇದೆ. ಓಕೆ, ಇದು ಸೋಯಾ ಚಾಪ್ಸ್. ಚೆನ್ನಾಗಿದೆ, ಗೊತ್ತಾಗಲ್ಲ ಸೋಯಾ ಅಂತ ಹೇಳಿ. ಚಿಕನಲ್ಲಿ ಅದು ನನಗೆ ಆಗುತ್ತೆ. ಬ್ರೋಕ್ಲಿ, ದಹಿ ಫ್ಲೇವರು ತುಂಬ ಚೆನ್ನಾಗಿದೆ. ಒಂಥರ ಕ್ರೀಮಿ ಇದೆ ಬ್ರೋಕ್ಲಿ. ಓಕೆ, ಇದನ್ನು ನೀವು ಎಲ್ಲಿ ಬಂದರೆ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಇಲ್ಲಿ ಡ್ರಿಂಕ್ ತುಂಬ ಚೆನ್ನಾಗಿತ್ತು. ಇದು ಗೋಲಾ ಕೋಲಾ ಅಂತ ಹೇಳಿ, ಇದರಲ್ಲಿ ಪುದೀನ, ಚಾಟ್ ಮಸಾಲ, ಲೆಮನ್ ಎಲ್ಲವನ್ನೂ ಹಾಕಿದರು. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಕೋಕ್ ಹಾಕಿ ಮಾಡಿದ್ದಾರೆ ಇದನ್ನು. ಹಾಗೂ ಇಲ್ಲಿ ಇನ್ನೊಂದು ಸೂಪರ್ ಡಿಶ್ ನಡೀತಾ ಉಂಟು, ಗುಂಟೂರು ಪನ್ನೀರ್ ಅಂತ ಹೇಳಿ. ಇದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಸ್ಪೈಸಿಯಾಗಿ. ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಬೇಕು. ಹಾಗಾಗಿ ನನ್ನ ರೆಸಿಪಿ ಚಾನಲಲ್ಲಿ ಇದನ್ನು ನಾನು ಹಾಕ್ತೀನಿ. ಇಲ್ಲಿ ನೀವು ಬರ್ಡೇ ಪಾರ್ಟಿಯೆಲ್ಲ ಸೆಲೆಬ್ರೇಟ್ ಮಾಡ್ಬೋದು. ಸಾಕಷ್ಟು ಜನರಲ್ಲಿ ವಿಸಿಟ್ ಮಾಡ್ತಾರೆ. ನೀವು ಕೂಡ ಬಂದು ಇಲ್ಲಿ ಟೇಸ್ಟ್ ಒಮ್ಮೆ ನೋಡಿ. ನಿಮಗೆ ಇಲ್ಲಿ ಎಲ್ಲ ವೆರೈಟಿಯ ಥಾಲಿ ಕೂಡ ಇದೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಗುಡ್ ನ್ಯೂಸ್ ನಿಮಗೆ, ಸ್ಯಾಟರ್ಡೇಯಿಂದ ಸಂಡೇ ಉಂಟು ನೋಡಿ, ನಿಮಗೆ ಇಲ್ಲಿ ಬಫೆ ಸಿಸ್ಟಮ್ ಉಂಟು. ನಿಮಗೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ಆ ದಿನ. ಹಾಗೂ ನೆಕ್ಸ್ಟ್ ಒಬ್ಬರಿಗೆ 350 rupees ಚಾರ್ಜಸ್ ಆಗುತ್ತೆ. ಓಕೆ, ನಾನಂತೂ ಇಲ್ಲಿ ಬಂದು ತುಂಬ ಎಂಜಾಯ್ ಮಾಡಿದೆ. ಡ್ಯಾಡಿಗೆ ತುಂಬ ಇಷ್ಟ ಆಯಿತು, ಹೊಟ್ಟೆ ಫುಲ್ಲಾಗಿದೆ ಅಂತ ಹೇಳ್ತಾಯಿದ್ರು. ನೀವು ಕೂಡ ಖಂಡಿತ ನಿಮ್ಮ ಪೇರೆಂಟ್ಸ್ ಫ್ಯಾಮಿಲಿಯೊಂದಿಗೆ ಇಲ್ಲಿ ಬನ್ನಿ, ಮಕ್ಕಳೊಂದಿಗೆ, ಹಾಗೂ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಇಷ್ಟ ಆಗುತ್ತೆ. ಓಕೆ, ಇನ್ನು ನಾನು ಹೋಗ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ನಾಳೆ ಸಿಗ್ತೀನಿ ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್.